ಅಲ್ಲ ಅಕ್ಕ, ಇವತ್ತು ನ್ಯೂಸ್ ಪೇಪರ್ ಪೂರ್ತಿ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು, ಮನೆಯಲ್ಲಿ ಸಿಲಿಂಡರ್ ಲೀಕೇಜ್ ಆಗಿರೋದು, ಯಾರೋ ಒಬ್ರು ಗಾಯ ಆಗಿದ್ಯಂತೆ. ನ್ಯೂಸ್ ಪೇಪರ್ ಪೂರ್ತಿ ಸಿಲಿಂಡರ್ದೇ ನ್ಯೂಸ್ ಅಪ್ಪ. ಅಯ್ಯೋ ಚಿತ್ರ, ಗ್ಯಾಸು ಸುಮ್ನೆ ಹಂಗ್ ಬ್ಲಾಸ್ಟ್ ಆಗಲ್ಲ. ನಾವು ಮಾಡೋ ಈ 3 ತಪ್ಪಿಂದಲೇ ಇಂತ ಅನಾಹುತ ಆಗೋದು. ನೋಡು, ನಾವು ಮಾಡೋ ಮೊದಲನೇ ತಪ್ಪು ಏನ್ ಗೊತ್ತಾ? ಈ ತರ ಲೀಕೇಜ್ ಸ್ಮೆಲ್ ಬಂದ ತಕ್ಷಣ ಅದು ಸ್ಮೆಲ್ ಬರಬಾರ್ದು ಅಂತ ಹೇಳ್ಕೊಂಡು ಫ್ಯಾನ್ ಸ್ವಿಚ್ ಆನ್ ಮಾಡೋದು ಅಥವಾ ಲೈಟ್ ಆನ್ ಆಫ್ ಮಾಡೋದಾಗಿರ್ಬೋದು. ಈ ತರ ಮಾಡೋದ್ರಿಂದ ದೊಡ್ಡ ಅನಾಹುತ ಆಗುತ್ತೆ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ನಮ್ಮ ವಿಂಡೋ ಆಗಿರ್ಬೋದು ಅಥವಾ ಮನೆ ಡೋರ್ ಆಗಿರ್ಬೋದು ಎಲ್ಲವನ್ನ ಓಪನ್ ಮಾಡಿ ನಾವು ಆಚೆಗಡೆ ಹೋಗಿದ್ರೆ ಸೇಫು. ಹೌದಾ? ಇನ್ನು ಎರಡನೇ ತಪ್ಪು ಏನ್ ಗೊತ್ತಾ? ಸಿಲಿಂಡರ್ ನಿನ್ ಮನೆಗೆ ಬರುತ್ತಲ್ವಾ, ಅದನ್ನ ಎಕ್ಸ್ಪೈರಿ ಡೇಟ್ ನ ಚೆಕ್ ಮಾಡ್ಬೇಕು. ಅಂದ್ರೆ ಅದರಲ್ಲಿ ಆಲ್ಫಾಬೆಟ್ಸ್ ಇರುತ್ತೆ, ABCD ಅನ್ನುವಂಥದ್ದು. ಅಂದ್ರೆ A ಅಂದ್ರೆ ಜನವರಿ ಟು ಮಾರ್ಚ್, B ಅಂದ್ರೆ ಏಪ್ರಿಲ್ ಟು ಜೂನ್, C ಅಂದ್ರೆ ಜುಲೈ ಟು ಸೆಪ್ಟೆಂಬರ್, D ಅಂದ್ರೆ ಅಕ್ಟೋಬರ್ ಟು ಡಿಸೆಂಬರ್. ಸಿಂಪಲ್ ಕಣೆ, ಒಂದು ಎಕ್ಸಾಂಪಲ್ ನ ಕೊಡ್ತೀನಿ. ಈಗ ನಮ್ಮನೆ ಸಿಲಿಂಡರ್ ಬಂದು A28 ಅಂತ ಇದೆ. ಅಂದ್ರೆ ಜಾನ್ವರಿ ಟು ಮಾರ್ಚ್ 2028 ಇದರ ಒಂದು ಎಕ್ಸ್ಪೈರಿ ಡೇಟ್ ಆಗಿರುತ್ತೆ. ಇದನ್ನ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ಇದರಿಂದ ಅನಾಹುತ ಆಗೋ ಚಾನ್ಸಸ್ ಇರುತ್ತೆ. ಬೇರೆ ಏನ್ ರೀಸನ್? ಇನ್ನೊಂದೇನ್ ಗೊತ್ತಾ? ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಹೇಳ್ಕೊಂಡು ಲೋಕಲ್ ಶಾಪ್ ಇಂದ ಗ್ಯಾಸ್ ಪೈಪ್ ಆಗಿರ್ಬೋದು, ರೆಗ್ಯುಲೇಟರ್ ನ ತಂದು ಹಾಕ್ತಾರೆ. ಇದರಿಂದ ಲೀಕೇಜ್ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಬೆಸ್ಟ್ ಏನಪ್ಪಾ ಅಂತಂದ್ರೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಸರ್ಟಿಫೈಡ್ ಆಗಿರುವಂತ ಪೈಪ್ಸ್ ಆಗಿರ್ಬೋದು, ರೆಗ್ಯುಲೇಟರ್ ನ ಪರ್ಚೇಸ್ ಮಾಡಿದ್ರೆ ಬೆಸ್ಟ್ ಕಣೆ. ಸರಿ ಅಕ್ಕ, ನೀನು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ. ಇದನ್ನ ಒಂದಷ್ಟು ನನ್ನ ಫ್ರೆಂಡ್ಸ್ಗೂ ಕೂಡ ಹೇಳ್ಬೇಕು. ಬಾಸ್ ವಾಲಾ, ಬಿ ದ ಬಾಸ್.